ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಬಿಗ್ 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 ಎಕ್ಸ್ಕ್ಲೂಸಿವ್ ನ್ಯೂಸ್. ಬೈಲಹೊಂಗಲದ ಕಿತ್ತೂರು ರಾಣಿ ಸಹಕಾರಿ ಬ್ಯಾಂಕ್, ಆ ಬ್ಯಾಂಕ್ನಲ್ಲಿ ಬಹುದೊಡ್ಡ ಅಕ್ರಮ ನಡೆದಿದೆ. ಅಕ್ರಮದಲ್ಲಿ ಅಂದರೆ ಭಾಗಿಯಾದವರು ಒಬ್ಬ ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಒಬ್ಬ ಕಾಂಗ್ರೆಸ್ನ ರಾಜಕಾರಣಿ. ಬರೋಬ್ಬರಿ 600 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ. ಹಾಗಾದ್ರೆ ಆ ಪ್ರಭಾವಿ ರಾಜಕಾರಣಿ 600 ಕೋಟಿ ರೂಪಾಯಿಯನ್ನ ನುಂಗಿ ನೀರು ಕುಡಿದು ಬಿಟ್ರ? ಹಾಗಾದ್ರೆ ಯಾವಾಗ ಆಗಿರುವಂತ ಅಕ್ರಮ ಇದು? ಅವರ ಮೇಲೆ ಯಾಕೆ ಈ ರೀತಿಯಾದಂಥ ಆರೋಪ ಬಂತು? ಸಂಪೂರ್ಣವಾದಂಥ ವಿವರಣೆಯನ್ನ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. 106 ಕೋಟಿ ನುಂಗಿದ್ರ? ಹಾಗಾದ್ರೆ ಕಾಂಗ್ರೆಸ್ ಲೀಡರ್. ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ನಲ್ಲಿ ಭಾರಿ ಅಕ್ರಮ ನಡೆದಿದೆ. ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿರುವ ಚೆನ್ನಮ್ಮ ಸಹಕಾರಿ ಬ್ಯಾಂಕ್, ಡಾಕ್ಟರ್ ಸಾಧು ನವರ್ ಅಧ್ಯಕ್ಷರಾಗಿರುವಂತಹ ಬ್ಯಾಂಕ್ ನಲ್ಲಿ ಬರೋಬ್ಬರಿ 600 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗ ತಮ್ಮ ಕುಟುಂಬದ ಒಡೆತನದ ಕಂಪನಿ ಟ್ರಸ್ಟ್ಗಳಿಗೆ 106 ಕೋಟಿ ರೂಪಾಯಿ ಸಾಲವನ್ನ ನೀಡಿದ್ದಾರೆ. ಯಾರು? ಡಾಕ್ಟರ್ ಸಾಧು ನವರ್. ಕೊಟ್ಟಿರೋ ಸಾಲಕ್ಕೆ ಯಾವುದೇ ಭದ್ರತೆ ಇಲ್ಲ, ಸರಿಯಾದಂತ ದಾಖಲೆಯೂ ಕೂಡ ಇಲ್ಲ. ಮರುಪಾವತಿಸದೆ ಇವರಿಗೆ ಯಾವುದೇ ಕಾನೂನು ಕ್ರಮವೂ ಕೂಡ ಇಲ್ಲ. ಸಾಧು ನವರ್ ಅಕ್ರಮದಿಂದ ಚೆನ್ನಮ್ಮ ಬ್ಯಾಂಕ್ಗೆ ಬರೋಬ್ಬರಿ 600 ಕೋಟಿ ರೂಪಾಯಿ ನಷ್ಟ ಆಗಿದೆ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ 600 ಕೋಟಿ ರೂಪಾಯಿ ಅಕ್ರಮದ ಸ್ಟೋರಿ. ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ವಿರೂಪಾಕ್ಷಿ ಸಾಧು ನವರಿಂದಲೇ ವಂಚನೆಯಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ವಿವಿಧ ಟ್ರಸ್ಟ್ಗಳಿಗೆ ಅಕ್ರಮವಾಗಿ 152 ಕೋಟಿ ರೂಪಾಯಿ ಸಾಲ ನೀಡಿದ್ದಾರೆ ಅನ್ನೋ ಆರೋಪ ಇದೆ. ವೈಯಕ್ತಿಕವಾಗಿ 196 ಕೋಟಿಗೂ ಹೆಚ್ಚು ಹಣ ಗುಳುಂ ಮಾಡಿದ್ದಾರೆ. ಸಾಧು ನವರ್ ಮತ್ತು ಅವರ ಮಗ ಕಿರಣ್ ಹಾಗೂ ಕುಟುಂಬ ಇಲ್ಲಿ ವಂಚನೆ ಮಾಡಿರೋದು. ಒಟ್ಟು ಸುಮಾರು 600 ಕೋಟಿಗೂ ಹೆಚ್ಚು ಹಣವನ್ನ ಗುಳುಂ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರೂಲ್ಸ್ ಪ್ರಕಾರ ಠೇವಣಿಯಲ್ಲಿ 10% ಮಾತ್ರ ಸಾಲವನ್ನ ಪಡೆಯಬಹುದು. 10%ಕ್ಕಿಂತಲೂ ಹೆಚ್ಚು ಹಣ ಸಾಲದ ರೂಪದಲ್ಲಿ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ನಿಯಮ ಉಲ್ಲಂಘಿಸಿ ಅಧ್ಯಕ್ಷ ನಿರ್ದೇಶಕರಿಂದ ಸಾಲವನ್ನ ನೀಡಲಾಗಿದೆ. ರಾಜ್ಯಾದ್ಯಂತ 141 ಶಾಖೆಗಳನ್ನ ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ಹೊಂದಿದೆ. ವಿರೂಪಾಕ್ಷಿ ಸಾಧು ನವರ್ ಮತ್ತು ಅವರ ಮಗ ಕಿರಣ್ ಸಾಧು ನವರ್ ವಂಚನೆಯನ್ನ ಮಾಡಿದ್ದಾರೆ. ಬೆಳಗಾವಿಯ ಪ್ರಭಾವಿ ರಾಜಕಾರಣಿಗಳಲ್ಲಿ ಕೇಳಿ ಬರುವಂತ ಒಂದು ಹೆಸರು ವಿರೂಪಾಕ್ಷಿ ಸಾಧು ನವರ್. ಡಾಕ್ಟರ್ ವಿರೂಪಾಕ್ಷಿ ಸಾಧು ನವರ್. ಆ ಭಾಗದ ಜನರಿಗೆ ಈ ಹೆಸರು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಜೊತೆಗೆ ಈ ಸಹಕಾರಿ ಬ್ಯಾಂಕ್ ಇದೆಯಲ್ಲ, ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ನ ಹಾಲಿ ಅಧ್ಯಕ್ಷರು ಕೂಡ ಅವರು. ಡಾಕ್ಟರ್ ಸಾಧು ನವರ್ ಹಾಲಿ ಅಧ್ಯಕ್ಷರು. ಎಷ್ಟು ಅಕ್ರಮ ಆಗಿದೆ? ಬರೋಬ್ಬರಿ 600 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ. 600 ಕೋಟಿ ರೂಪಾಯಿಗಿಂತ ಹೆಚ್ಚು ಸಾಧು ನವರ್ ಅವರ ಹೆಸರು ಕೇಳಿ ಬಂದಿದೆ. ಜೊತೆಗೆ ಅವರ ಮಗ ಮತ್ತು ಇಡೀ ಕುಟುಂಬ ಇಲ್ಲಿ ವಂಚನೆಯನ್ನ ಮಾಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೊಡ್ಡ ಆರೋಪ ಇದು. 600 ಕೋಟಿ ರೂಪಾಯಿಗಿಂತಲೂ ಹೆಚ್ಚು. ಇದನ್ನೇ ಬೇರೆ ಯಾರಾದರೂ ಮಾಡಿಬಿಟ್ಟಿದ್ರೆ ಎಷ್ಟೊತ್ತಿಗೆ ದೊಡ್ಡ ಸುದ್ದಿ. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲ ಆ ಹಣಕ್ಕೆ. ಸಣ್ಣ ಪುಟ್ಟ ಬಡವರು ಹೋಗಿ ದುಡ್ಡು ಕೇಳಿದರೆ, ಬ್ಯಾಂಕ್ನಲ್ಲಿ ಸಾಲ ಕೇಳಿದರೆ ಏನು ಪ್ರಶ್ನೆಗಳು, ಏನು ತಂದಿದ್ದಾರೆ ಡಾಕ್ಯುಮೆಂಟ್ಸು, ಯಾಕೆ ಕೊಡ್ಬೇಕು ನಿಮಗೆ, ಹಂಗೆ ಹಿಂಗೆ ಅಧಿಕಾರಿಗಳು ಕೇಳ್ತಾರೆ. ಆದರೆ ಇಲ್ಲಿ ಯಾವುದೇ ಭದ್ರತೆ ಇಲ್ಲ. 600 ಕೋಟಿ ರೂಪಾಯಿಗೂ ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ ಸಾಲ ಅಂತ ಹೇಳಿ. ಅದು ಕೂಡ ಯಾವುದಕ್ಕೆ? ಈ ಡಾಕ್ಟರ್ ಸಾಧು ನವರ್ ಅಧ್ಯಕ್ಷರಾಗಿದ್ದಾರಲ್ಲ, ಹಾಗಾಗಿ ಬೇಕಾಬಿಟ್ಟು ನಂದೇ ಎಲ್ಲ, ನಂದೇ ಬ್ಯಾಂಕು, ಏನು ಬೇಕಾದರೂ ಮಾಡ್ತೀನಿ, ಹೇಳೋರಿಲ್ಲ ಕೇಳೋರಿಲ್ಲ, ಆ ರೀತಿಯಾಗಿ ವರ್ತನೆ ಮಾಡಿದ್ದಾರೆ. ಇಲ್ಲಿ ಬೈಲಹೊಂಗಲ ಪಟ್ಟಣದಲ್ಲಿದೆ ಈ ಒಂದು ಸಹಕಾರಿ ಬ್ಯಾಂಕ್. ಕೊಟ್ಟಿರೋ ಸಾಲಕ್ಕೆ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮರುಪಾವತಿಸದೆ ಇವರಿಗೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. 106 ಕೋಟಿ ನುಂಗ್ ಹಾಕಿದ್ದಾರೆ ಇಲ್ಲಿ ಸಾಹೇಬರು. ಕೇಳಿದರೆ ಉತ್ತರವನ್ನು ಕೊಡ್ತಾ ಇಲ್ಲವಂತೆ ಯಾವುದಕ್ಕೂ ಕೂಡ. ಸಾಧು ನವರ್ ಅಕ್ರಮದಿಂದ ಚೆನ್ನಮ್ಮ ಬ್ಯಾಂಕ್ಗೆ 600 ಕೋಟಿಗಿಂತ ಹೆಚ್ಚು ನಷ್ಟ ಆಗಿದೆ. ಆಗೋದ್ರಲ್ಲಿ ಇನ್ನೇನು ಹಾಗೆ ಆಗುತ್ತೆ. ಈ ರೀತಿಯಾಗಿ ಲೂಟಿ ಮಾಡಿಬಿಟ್ರೆ
ಈ ರೀತಿಯಾಗಿ ನುಂಗಿಬಿಟ್ರೆ ಹಣವನ್ನು, ಯಾರು ದುಡ್ಡದು? ಬಡವರ ದುಡ್ಡು. ಅದನ್ನು ಇವರು ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ. 600 ಕೋಟಿಗಿಂತ ಹೆಚ್ಚು ನಷ್ಟ ಆಗಿದೆ. ಈಗ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನು ತೆಗೆದುಕೊಂಡಿರೋದು ಎಳೆಯಾಗಿ ಬೆಚ್ಚಿಡ್ತಾ ಇದೆ. ಈ ಒಂದು ಸುದ್ದಿಯನ್ನು ಏನು ಆಗಿದೆ, ಇದರ ಹಿಂದೆ ಒಳಗಡೆ ಏನಾಗಿದೆ, ಯಾವ ರೀತಿಯಾಗಿ ಅಕ್ರಮವನ್ನು ಎಸಗಿದ್ದಾರೆ ಇವರೆಲ್ಲ ಅಂತ ಹೇಳಿ. ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ವಿರೂಪಾಕ್ಷಿ ಸಾಧುನವರ್ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ವಿವಿಧ ಟ್ರಸ್ಟ್ಗಳಿಗೆ ಅಕ್ರಮವಾಗಿ 152 ಕೋಟಿ ರೂಪಾಯಿ ಸಾಲವನ್ನು ನೀಡಿದ್ದಾರೆ. ಯಾವುದೇ ಭದ್ರತೆ ಇಲ್ಲ. ವಿವಿಧ ಟ್ರಸ್ಟ್ಗಳಿಗೆ 152 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಈ ಬ್ಯಾಂಕ್ನಿಂದ. ಯಾವುದೇ ಭದ್ರತೆ ಇಲ್ಲ. ಜೊತೆಗೆ ವೈಯಕ್ತಿಕವಾಗಿ 196 ಕೋಟಿಗೂ ಹೆಚ್ಚು ಹಣವನ್ನು ಗುಳಂ ಮಾಡಿದ್ದಾರೆ ಅನ್ನೋ ಆರೋಪವೂ ಕೂಡ ಇವರ ಮೇಲಿದೆ. ವೈಯಕ್ತಿಕವಾಗಿ 196 ಕೋಟಿ ರೂಪಾಯಿಯನ್ನು ಇವರು ಗುಳಂ ಮಾಡಿದ್ದಾರೆ, ಬಳಸ್ಕೊಂಡಿದ್ದಾರೆ ಇವರು. ಜೊತೆಗೆ ಸಾಧುನವರ್ ಮತ್ತು ಅವರ ಮಗ ಕಿರಣ್ ಹಾಗೂ ಕುಟುಂಬ ಇಲ್ಲಿ ವಂಚನೆ ಪಾಲುದಾರರು. ಇವರು ಇಡೀ ಫ್ಯಾಮಿಲಿನೇ ಪಾಲುದಾರರು ಈ ವಂಚನೆಯಲ್ಲಿ. ಒಟ್ಟು ಸುಮಾರು 600 ಕೋಟಿಗೂ ಹೆಚ್ಚು ಹಣವನ್ನು ಗುಳಂ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ತಮ್ಮ ಕುಟುಂಬದ ಒಡೆತನದ ಕಂಪನಿ ಟ್ರಸ್ಟ್ಗಳಿಗೆ 106 ಕೋಟಿ ರೂಪಾಯಿ ಸಾಲ ಕೊಟ್ಟಿರೋದು ಇವರು. ತಮ್ಮ ಒಡೆತನದ ಏನು ಟ್ರಸ್ಟ್ಗಳಿಗೆ, ಕಂಪನಿಗಳಿಗೆ ಸಾಲ ಕೊಟ್ಟಿದ್ದಾರೆ. ಯಾವುದೇ ಭದ್ರತೆ ಇಲ್ಲ ಕೂಡ. ಜೊತೆಗೆ ಮುಂದುವರಿದ ಭಾಗವಾಗಿ ರೂಲ್ಸ್ ಪ್ರಕಾರ ಠೇವಣಿಯಲ್ಲಿ 10% ಮಾತ್ರ ಸಾಲ ಪಡಿಬಹುದು. ರೂಲ್ಸ್ ಇದೆ, 10% ಸಾಲ ಪಡಿಬಹುದು ಅಂತ ಹೇಳಿ. ಆದರೆ ಇಲ್ಲಿ 10%ಕ್ಕಿಂತಲೂ ಹೆಚ್ಚು ಹಣ ಸಾಲದ ರೂಪದಲ್ಲಿ ನೀಡಿರುವಂಥ ಮಾಹಿತಿ ಇದೆ. 10%ಕ್ಕಿಂತ ಹೆಚ್ಚು ಹಣ ಸಾಲದ ರೂಪದಲ್ಲಿ ನೀಡಿದ್ದಾರೆ ಇವರು. ನಿಯಮ ಉಲ್ಲಂಘಿಸಿ ಅಧ್ಯಕ್ಷ ಮತ್ತು ನಿರ್ದೇಶಕರು ಸಾಲವನ್ನು ನೀಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ ರೀ, 600 ಕೋಟಿಗಿಂತ ಹೆಚ್ಚು ಹಣ ಇಲ್ಲಿ ಗುಳುಂ ಮಾಡಿದ್ದಾರೆ, ಲಪಟಾಯಿಸಿದ್ದಾರೆ ಇವರೆಲ್ಲ ಸೇರಿ. ರಾಜ್ಯಾದ್ಯಂತ 141 ಶಾಖೆಗಳನ್ನು ಹೊಂದಿರುವಂಥ ಒಂದು ಬ್ಯಾಂಕ್ ಇದು. ರಾಣಿ ಚೆನ್ನಮ್ಮ ಸಹಕಾರಿ ಬ್ಯಾಂಕ್. ವಿರೂಪಾಕ್ಷಿ ಸಾಧುನವರ್ ಮತ್ತು ಮಗ ಕಿರಣ್ ಮತ್ತು ಕುಟುಂಬ ವಂಚನೆಯನ್ನ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.